ಈಗ ಅನುಪಮ ಅವರ ಬಾಲ್ಯವನ್ನ ಮತ್ತು ಅವರ ಪ್ರಸ್ತುತತೆನೆ ಹೇಳಿದ್ರು. ಈಗ ಅನುಪಮ ಅವರು ನಮ್ಗೆ ಯಾಕೆ ಪ್ರಸ್ತುತ ಅನ್ನೋದನ್ನ ಡಾಕ್ಟರ್ ಶ್ರೀಮತಿ ಪ್ರಭಾವ ನಮ್ಗೆ ಹೇಳಲಿದ್ದಾರೆ. ಮೇಡಮ್, ನಿಮಗಾಗಿ ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂತ ಈ ಕಾರ್ಯಕ್ರಮದ ಆಯೋಜಕರು ಹಾಗೂ ಎಲ್ಲ ಅತಿಥಿ ವರ್ಗದವರು ಮತ್ತು ಮುಂದೆ ನೆರೆದಿರ್ತಕ್ಕಂತ ಎಲ್ಲ ವಿದ್ಯಾರ್ಥಿಗಳು ಮತ್ತೆ ಸ್ನೇಹಿತರೆ, ಅನುಪಮ ಅವರು ನಮ್ಮ ನೆನಪಿನಲ್ಲಿ, ಯಾಕಂದ್ರೆ ಈಗಾಗಲೇ ಬಾಲ್ಯದಿಂದ ಅಲ್ಲಿ ಕೊನೆವರೆಗೂ ಕೂಡ ಅನುಪಮ ಅವ್ರು ಹೇಳಿದ್ರು ಅಂತಕ್ಕಂಥದ್ದನ್ನ ಶ್ರೀಮತಿ ನಂದ ಅವರು ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಈ ಒಡನಾಟಕ್ಕೆ ಬಂದಂತ ಒಂದು ಸಂದರ್ಭಗಳ ಕೆಲವು ವಿಷಯಗಳು ಮಾತ್ರ ನಿಮಗೆ ಹೇಳಕ್ಕೆ ಸಾಧ್ಯ. ಯಾಕಂದ್ರೆ ಅನುಪಮ ಅವರು ದೊಡ್ಡಬಳ್ಳಾಪುರ ಗ್ರಾಮಾಂತರ ಜಿಲ್ಲೆಯಲ್ಲಿ ಯಾರು ಮರ್ತಿರ್ಲಿಲ್ಲ. ಯಾಕಂದ್ರೆ 80ರ ದಶಕದಲ್ಲೇನೆ ಆನೇಕಲ್ನಲ್ಲಿ ಒಂದು ಗ್ರಾಮಾಂತರ ಜಿಲ್ಲೆಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪ್ರಥಮ ಸಾಹಿತ್ಯ ಸಮ್ಮೇಳನ ಒಂದು ನಡೆಸಬೇಕು ಅಂತ ಅಂದಾಗ ನಾವು ಫಸ್ಟ್ ಆಯ್ಕೆ ಮಾಡ್ಕೊಂಡಿದ್ದೇನೆ ಡಾಕ್ಟರ್ ಅನುಪಮ ನಿರಂಜನ ಅವ್ರನ್ನ. ಅಂತ ಒಂದು ಸಂದರ್ಭದಲ್ಲಿ ಅವರು ಸರ್ವಾಧ್ಯಕ್ಷರಾಗಿದ್ದಾಗ ಬೇರೆ ಬೇರೆ ಗೋಷ್ಠಿಗಳಲ್ಲಿ ಮಾಡುವಾಗ ಅನುಪಮ ನಿರಂಜನ ಅವರ ಕಾದಂಬರಿಗಳ ಬಗ್ಗೆ ಮಾತಾಡ್ಬೇಕು ಅಂತ ಅಂದ್ಬಿಟ್ಟು ನಮ್ಗೆ ಕರ್ತರು. ಯಾಕೆ ಅಂತಾನೆ ನಾನು ಸಾಹಿತ್ಯದ ವಿದ್ಯಾರ್ಥಿ, ಆದ್ರಿಂದ ಬಹುಶಃ ಪುಸ್ತಕಗಳೆಲ್ಲ ಓದ್ತೀನಿ ಅಂತ ಅಂದ್ಬಿಟ್ಟು ನನ್ಗೇನೆ ಒಂದು ಅರ್ಪಣೆ. ಆ ಸಂದರ್ಭದಲ್ಲಿ ನಾನು ಅನುಪಮ ಅವರ ಪುಸ್ತಕಗಳನ್ನ ಹೆಚ್ಚು ಓದಿ ಅದ್ರ ಬಗ್ಗೆ ಒಂದು ವಿಮರ್ಶಾತ್ಮಕವಾದಂತ ಒಂದು ಪ್ರಬಂಧ ಮಂಡನೆಯನ್ನ ಅವತ್ತು ಮಾಡಿದ್ದೆ ನಾನು. ಅದಾದ ನಂತರ ಯಾಕೆಂದ್ರೆ ಆ ಒಂದು ಸಂದರ್ಭದಲ್ಲಿ ಒಂದು ಸ್ಮರಣ ಸಂಚಿಕೆ ತರಬೇಕು ಅಂತ ಅಂದ್ಬಿಟ್ಟು ಅಂಬಾರಿ ಅಂತ ಅಂದ್ಬಿಟ್ಟು ಒಂದು ಸ್ಮರಣ ಸಂಚಿಕೆ ಕೂಡ ತಂದ್ರು. ಆ ಒಂದು ಸಂದರ್ಭದಲ್ಲಿ ಅವರ ಒಂದು ಸಂದರ್ಶನ ಕೂಡ ಇರ್ಬೇಕು ಅದರಲ್ಲಿ ಅಂತ ಅಂದ್ಬಿಟ್ಟು ಒಂದು ಸಂದರ್ಶನಕ್ಕೆ ಒಂದು 3-4 ಜನ ಸೇರಿ ಸಂದರ್ಶನ ಮಾಡಕ್ಕೆ ಅಂತ ಅಂದ್ಬಿಟ್ಟು ಬೆಂಗಳೂರು ಜಯನಗರದಲ್ಲಿದ್ದಂತ ಅವರ ಮನೆ ಕತೆಗೆನೆ ನಾವು 4-5 ಜನ. ಆ ಸಂದರ್ಭದಲ್ಲಿ ಕೆಲವರೆಲ್ಲ ಬೇರೆ ಬೇರೆ ತರದ ಪ್ರಶ್ನೆಗಳನ್ನ ಕೇಳಿದ್ರು. ಮತ್ತೆ ನಾನು ಕೂಡ ಒಂದು ಸಾಹಿತ್ಯದ ವಿದ್ಯಾರ್ಥಿಯಾಗಿ ಆವಾಗ ಸಾಕಷ್ಟು ವಿಮರ್ಶಾತ್ಮಕ ಗ್ರಂಥಗಳನ್ನ ಓದ್ಕೊಂಡಿದ್ದಂತ ನಾವು ಅನುಪಮ ಅವ್ರ ಬಗ್ಗೆ ಸ್ವಲ್ಪ ಒಂದಿಷ್ಟು ಡೌಟ್ಸ್ ಇತ್ತು. ಯಾಕಂದ್ರೆ ಮಹಿಳಾವಾದಿ ಅಂತ ಹೇಳ್ಕೊಂಡಾಗ ಸಾಹಿತ್ಯದ ಒಂದು ಮೌಲ್ಯಗಳನ್ನ ಕುರಿತು ಮಾತಾಡುವಾಗ ಇಂಥವೆಲ್ಲ ಸ್ವಲ್ಪ ಪ್ರಶ್ನೆಗಳು ಕೇಳ್ಬೇಕು ಅಂತ ಅನ್ಸ್ಬಿಟ್ಟು ಕೇಳಿದ್ದೆ ನಾನು. ಆ ಸಮಯದಲ್ಲಿ ಅವ್ರಿಗೆ, ಯಾಕಂದ್ರೆ ಕೆಲವರು ನನ್ನ ಜೊತೆ ಬಂದಿದ್ದಂತ 3 ಜನ ಪುರುಷರು ಬೇರೆ ಬೇರೆ ತರದ ಪ್ರಶ್ನೆಗಳನ್ನ ಕೇಳಿದ್ರು. ಆಮೇಲೆ ಅವರು ಸಂದರ್ಶನ ಮುಗಿಸ್ಕೊಂಡು ಬಂದ ನಂತರ ನನಗೆ ಒಂದು ಪತ್ರ ಕೂಡ ಬರೆದ್ರು. ನಿನ್ನ ಪ್ರಶ್ನೆಗಳು ಬಹಳ ಚಿಂತಾಗಿತ್ತು, ನಿಮ್ ಜೊತೆ ಏನೋ ಸ್ವಲ್ಪ ಮಾತಾಡ್ಬೇಕು ಅಂತ ಅನ್ಸುತ್ತೆ, ದಯವಿಟ್ಟು ಬನ್ನಿ ಮನೆಗೆ ಅಂತ ಅಂದ್ಬಿಟ್ಟು ಆಹ್ವಾನ ಕೊಟ್ರು. ಆಗ ನಾನು ಮತ್ತೊಂದು ಸಂದರ್ಶನ ಯಾಕೆ ಮಾಡ್ಬಾರ್ದು ನಮ್ಮಲ್ಲೇ ಅಂತ ಅಂದ್ಬಿಟ್ಟು ಮತ್ತೊಂದಷ್ಟು ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಡ್ಬಿಟ್ಟು ಅವರ ಸಾಹಿತ್ಯ ಕೃತಿಗಳ ಬಗ್ಗೆ ಮತ್ತೆ ಅವರು ವೈದ್ಯಕೀಯ ಸಾಹಿತ್ಯದ ಬಗ್ಗೆ ಮತ್ತೆ ಅದಲ್ಲದೆ ಹೆಣ್ಮಕ್ಳು, ಅತಿ ವಯಸ್ಸಿನ ಹೆಣ್ಮಕ್ಳ ಬಗ್ಗೆ, ನವ ವಿಭಾಗಿತರಿಗೆ ಬೇಕಾದಷ್ಟು ತಿಳುವಳಿಕೆಗಳನ್ನ ಕೊಡುವಂತ ಸಾಕಷ್ಟು ಗ್ರಂಥಗಳನ್ನ ಕೊಟ್ಟಿದ್ದಾರೆ. ಅಂತ ಪುಸ್ತಕಗಳ ಬಗ್ಗೆ ಕೂಡ ಒಂದಷ್ಟು ಪ್ರಶ್ನೆಗಳು ಇಟ್ಕೊಂಡು ನಾನು ಹೋಗಿ ಮಾತಾಡ್ದೆ. ಅವರು ತುಂಬಾನೇ ಖುಷಿ ಪಟ್ರು. ಆ ಸಮಯದಲ್ಲಿ ನನ್ನದು ಒಂದು ಲೇಖನ ಬಂದಿತ್ತು ಕನ್ನಡ ಪತ್ರಿಕೆನಲ್ಲಿ. ಅದನ್ನ ಓದಿದಂತ ಅವ್ರು ಕೂಡ ಹೇಳಿದ್ರು, ಅಂದ್ರೆ ದೊಡ್ಡಬಳ್ಳಾಪುರ ಇಷ್ಟು ಕಾಲೇ ಬೆಂಗಳೂರು ಮೈಸೂರು ಅಂತ ಕಡೆಗಳಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೋಸ್ಕರ ಸಿರಿದಂತವ್ರು ದೊಡ್ಡಬಳ್ಳಾಪುರ ಕಡೆಗೆ ಮುಖ ಮಾಡಿರ್ಲಿಲ್ಲ. ಆಗ ಅವರು ದೊಡ್ಡಬಳ್ಳಾಪುರ ಇನ್ನೂ ಒಂದು ಉಗ್ರಹ ಮಾಡಿದೆ ಅಂತಾನೆ ಭಾವಿಸ್ಕೊಂಡಿದ್ರು. ಆ ನನ್ನ ಲೇಖನವನ್ನ ಓದಿದಾಗ ಅವರು ಇಂಥ ಕುಗ್ರಾಮದಲ್ಲಿ ಈ ರೀತಿಯಾಗಿ ಯೋಚನೆ ಮಾಡುವಂತ ಮಕ್ಕಳು ಇದಾವಲ್ಲ ಅಂತ ಅಂದ್ಬಿಟ್ಟು ಖುಷಿ ಆಯ್ತು ಅಂತ ಅಂದ್ಬಿಟ್ಟೆಲ್ಲ ಮಾತಾಡಿದ್ರು. ಅದನ್ನ ನಾವು ಪತ್ರದಲ್ಲಿ ಕೂಡ ನಮ್ಗೆ ಗೊತ್ತಿಲ್ಲ. ಆಮೇಲೆ ಆ ಸಂದರ್ಶನ ಕೂಡ ಕನ್ನಡ ಪತ್ರಿಕೆಯಲ್ಲಿ ಮತ್ತೆ ಪ್ರಕಟ ಆಯ್ತು. ಇಂಥ ರೀತಿಯಲ್ಲಿ ಅವರ ಒಡನಾಟ ನಮ್ಗೆ ಹೆಚ್ಚಾಗ್ತಾ ಹೋಯ್ತು. ಆಮೇಲೆ 90ರ ದಶಕದಲ್ಲಿ ಅವರ ಈಗಾಗಲೇ 90ರಲ್ಲಿ ಕೇಳ್ಕೊಂಡ್ರು. ಅವಾಗ್ಲೂ ಕೂಡ ನಮ್ಮ ಊರು ಅವ್ರನ್ನ ಮನೆಯಿಂದ ಆ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಅಂತ ಕಡೆಯಲ್ಲಿ ಅವ್ರ ಬಗ್ಗೆ ಬದುಕು ಬರಹದ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಮತ್ತೆ ನಮ್ಗೆ ಅವಕಾಶ ಕೊಟ್ಟು ಅಲ್ಲಿ ಕೂಡ ಮಾತಾಡ್ದೆ. ಆಮೇಲೆ ಆಕಾಶವಾಣಿಯಲ್ಲಿ ಕೂಡ ಅವ್ರ ಬಗ್ಗೆ ಒಂದು ಭಾಷಣವನ್ನ ಮಾಡಿದ್ದೆ ನಾನು, ಅನುಭವ ಅವರ ಬದುಕು ಬರಹದ ಬಗ್ಗೆ. ಯಾಕಂದ್ರೆ ಇಲ್ಲಿ ಸಾಕಷ್ಟು ಜನ B.Ed ವಿದ್ಯಾರ್ಥಿಗಳು ಕೂಡ ಇವತ್ತಿನ ಏನೋ ಒಂದು ಅನುಪಮ ಅವರ ಕೃತಿಗಳ ಬಗ್ಗೆ ಪ್ರಬಂಧ ಸ್ಪರ್ಧೆಯಿಂದ ಏರ್ಪಡಿಸಿದ್ದಾರೆ. ಅದ್ರಲ್ಲಿ B.Ed ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಜನ ಭಾಗವಹಿಸಿದ್ದಾರೆ. ಅವರೆಲ್ಲ ಒಂದೊಂದು ಕೃತಿಗಳನ್ನ ತಗೊಂಡಿದ್ದಾರೆ. ಅವರು ಏನ್ ಬಂದಿದ್ಯಾ ಅಂತಂದ್ರೆ
ನಿರಂಜನ ಶಿವರಾಮ ಕಳಕುಂದ ಶಿವರಾಯ ಅಂತ ಒಂದು ಪ್ರಸಿದ್ಧರಾಗಿದ್ದಂತ ನಿರಂಜನರು ಅಂತ ಬರೀದ ಹೋಗ್ತಾರೆ. ಅದ್ ಯಾವ ಪುಸ್ತಕ ರೆಫರ್ ಮಾಡೋದು ಅಂತ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಶಿವರಾಯ ಅಂತಕ್ಕಂಥ ಹೆಸರು ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಅವ್ರ ನಿರಂಜನ ಅಂತಾನೆ ಪ್ರಸಿದ್ಧರಾಗಿರ್ತಕ್ಕಂಥವ್ರು. ಅಂತದ್ದು ಅವರ ಮೂಲ ಹೆಸರಿಂದ ಅನುಭವ ಅವರ ಮೂಲ ಹೆಸರು ಹೆಂಗ ಕಡಿಮೆ ಅಂತ ಅಂದ್ಬಿಟ್ಟು ಹೆಂಗೆ ಗೊತ್ತಾಯ್ತು ಅಂದ್ರೆ ಅದೇ ರೀತಿಯಾಗಿ ನಿರಂಜನ ಅವರ ಮೊದಲ ಹೆಸರು ಶಿವರಾಯ ಅಂತಕ್ಕಂಥದ್ದು ಗೊತ್ತಾಗಿದ್ದಂಥದ್ದು. ಅಂತದ್ರಲ್ಲಿ ಇವರು ಪಾಪ ನಮ್ಮ ವಿದ್ಯಾರ್ಥಿಗಳ ಆತರ ಒಂದು ಪ್ರಪಂಚ ಹೋದೆ. ಯಾಕಂದ್ರೆ ಅದನ್ನು ತಿಳ್ಕೊಳ್ಳೋದಿಲ್ಲ. ಈ ತರದ ಒಂದು ತಪ್ಪು ಮಾಹಿತಿಗಳನ್ನ ತಗೊಳ್ಕೊಂಡು ಸದ್ಯ ಪುಸ್ತಕಗಳನ್ನ ಓದ್ಬೇಕು ಅಂತಕ್ಕಂಥದ್ದು. ಆಮೇಲೆ ಅನುಭವ ಅವ್ರಿಗೆ ಸಾಹಿತ್ಯದ ಎಲ್ಲಾ ಪ್ರಕಾರಗಳಲ್ಲೂ ರಚನೆ ಮಾಡಿದ್ದಾರೆ. ಕಥೆಗಳು ತಗೊಳ್ಳಿ, ಕಾದಂಬರಿ. ಯಾಕಂದ್ರೆ ನಮ್ಮಲ್ಲಿ ಪರಿಚಯ ಸಾಹಿತಿಗಳಾಗಿರ್ತಕ್ಕಂಥ ಇವಾಗ ಕುವೆಂಪು, ಶಿವರಾಮ್ ಕಾರಂತ ಅಂತ ತಗೊಂಡ್ರೆ ಆಲ್ಮೋಸ್ಟ್ ಎಲ್ಲ ಸಾಹಿತ್ಯ ಪ್ರಕಾರಗಳನ್ನು ಕೂಡ ಬರವಣಿಗೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಅನುಪಮ ಕೂಡ ಎಲ್ಲಾ ಸಾಹಿತ್ಯ ಪ್ರಕಾರಗಳು, ಕೆಲ ಕಥೆಗಳು, ಕಾದಂಬರಿಗಳು, ನಾಟಕ, ದಂಡಕಥೆಗಳು, ಮತ್ತೆ ಪ್ರವಾಸ ಸಾಹಿತ್ಯ, ಇದರಲ್ಲಿ ವೈದ್ಯಕೀಯ ಸಾಹಿತ್ಯ ವಿಶೇಷವಾಗಿ. ಯಾಕಂದ್ರೆ ಅದನ್ನ ಬೇರೆಯವ್ರು ಮಾಡಿಲ್ಲ. ಕುವೆಂಪು ಬೇಂದ್ರೆ ಮತ್ತೆ ಕಾರಂತ ಅಂತ ಒಂದು ವಿಶೇಷವಾದಂತ ಬರವಣಿಗೆ ಕೆಲಸವನ್ನ ಅನುಪಮ ನಿರಂಜನ ಅವ್ರು ಮಾಡಿದ್ದಾರೆ. ವೈದ್ಯಕೀಯಕ್ಕೆ ಸಂಬಂಧಪಟ್ಟಂತ ಆರೋಗ್ಯ ದರ್ಶನ ಆಗಿರ್ಬೋದು, ತಾಯಿ ಮಗುಗೆ ಸಂಬಂಧಪಟ್ಟಿದ್ದಂಥದ್ದಾಗಿರ್ಬೋದು, ಇಂಥವೆಲ್ಲ ಬರೆಯೋದ್ರ ಜೊತೆಗೆ ಕಿಶೋರಿಯರಿಗೆ ಅಂದ್ರೆ ಹದಿವಯಸ್ಸಿನ ಹೆಣ್ಮಕ್ಳಿಗೆ ಅವ್ರ ಆರೋಗ್ಯವನ್ನ ಹೇಗೆ ಕಾಪಾಡ್ಕೊಳ್ಬೇಕು, ಅವ್ರ ಒಂದು ಆರೋಗ್ಯಕರವಾದಂತ ಒಂದು ಮನಸ್ಥಿತಿಯನ್ನ ಹೇಗೆ ಇಟ್ಕೊಳ್ಬೇಕು. ಯಾಕಂದ್ರೆ ವಿವಾಹಿತರಾಗಿ ಹೋಗುವಾಗ ಆ ಗಂಡನ ಮನೆಯಲ್ಲಿ ಹೇಗಿರ್ಬೇಕು ಅವರು, ಈ ತರದ ಎಲ್ಲಾ ಒಂದು ವಿಚಾರಗಳನ್ನು ಕೂಡ ತಿಳಿಸುವಂತ ಒಂದು ಅನೇಕ ಆ ಪುಸ್ತಕ. ಯಾಕಂದ್ರೆ ಈಗಿನ ಯೋಚನೆಗಳನ್ನು ಕೂಡ ಅದನ್ನ ಬರವಣಿಗೆ ಅಷ್ಟರ ಮಟ್ಟಿಗೆ ಅವ್ರಿಗೆ ಬರವಣಿಗೆ ರೂಢಿ ಆಗಿತ್ತು ಅಂತಕ್ಕಂಥದ್ದು. ಮತ್ ಇನ್ನೊಂದೇನಪ್ಪಾ ಅಂತಂದ್ರೆ ಅವಾಗೊಂದು ಅಸಮಾಧಾನ ಅವ್ರ ಸಾಹಿತ್ಯ ಕೃತಿಗಳನ್ನ ವಿಮರ್ಶೆಗಳು ಮಾಡ್ತಾ ಇರ್ಲಿಲ್ಲ ಅಂತ ಆಗ್ತಿದೆ. ಯಾಕಂದ್ರೆ ನಾವು ಹೋದಾಗೇನೆ ಮೈಸೂರು ಯೂನಿವರ್ಸಿಟಿಯಿಂದ ಪ್ರಬುದ್ಧ ಕರ್ನಾಟಕ ಬರ್ತಾ ಇದ್ರು. ಗೋಪಾಲ್ ಕೃಷ್ಣ ಅಡಿಗರು ಸಾಕ್ಷಿ ಅಂತ ಅವ್ರ ಪತ್ರಿಕೆ ತರ್ತಾ ಇದ್ರು. ಡಾಕ್ಟರ್ ಅನಂತಮೂರ್ತಿ ಅವರು ರುಜುವಾತು ಅಂತ ಪತ್ರಿಕೆ ತರ್ತಾ ಇದ್ರು. ಚಂದ್ರಶೇಖರ್ ಪಾಟೀಲ, ಗಿರಡಿ ಗೋವಿಂದರಾಜ್ ಅಂತ ಸೇರ್ಬಿಟ್ಟು ಸಂಕ್ರಮಣ ಅಂತ ಒಂದು ಪತ್ರಿಕೆ ತರ್ತಾ ಇದ್ರು. ಬಹುಶಃ ಯಾವ ಪತ್ರಿಕೆ ಹೆಸರು ನೀವು ಯಾರು ಕೇಳಿಲ್ಲ ಅಂತ ನನಗೆ ಗೊತ್ತು. ಯಾಕಂದ್ರೆ ಇವೆಲ್ಲ ಒಂದು ಸಾಹಿತ್ಯಿಕವಾದಂತ ಪತ್ರಿಕೆಗಳು. ಆ ಸಾಹಿತ್ಯಿಕ ಪತ್ರಿಕೆಗಳಲ್ಲಿ ಏನಪ್ಪಾ ಮಾಡ್ತಾ ಇದ್ರು ಅಂತಂದ್ರೆ, ಯಾರು ಅವಾಗ ಆಗಿನ ಕಾಲಕ್ಕೆ ಆ ಒಂದು ಕಾಲಘಟ್ಟದಲ್ಲಿ ಒಳ್ಳೊಳ್ಳೆ ಕೃತಿಗಳು ಬರ್ತಾ ಇದ್ವು, ಅದಕ್ಕೆ ವಿಮರ್ಶೆಗಳು ಬರ್ತಾ ಇದ್ವು. ಆ ವಿಮರ್ಶೆಗಳಿಗೆ ಮತ್ತೆ ವಿಮರ್ಶೆಗಳು ಬಂತು. ಅದರಲ್ಲಿ ಒಂದು ಸಾಕಷ್ಟು ಚರ್ಚೆ ಸಂವಾದಗಳು ಆಗ್ತಾ ಇದ್ದಂತ ಸಾಹಿತ್ಯಿಕ ಪತ್ರಿಕೆಗಳು. ಅದೇ ಕಾಲದಲ್ಲಿ ಅನುಪಮ ಕೂಡ ಬರೀತಾ ಇದ್ರು ಕೂಡ ಆ ಸಾಹಿತ್ಯಿಕ ಪತ್ರಿಕೆಗಳಲ್ಲಿ ನಮ್ಮ ಕೃತಿಗಳ ಬಗ್ಗೆ ಯಾರು ವಿಮರ್ಶೆ ಮಾಡ್ತಾ ಇಲ್ಲ ಅಂತ ಒಂದು ನೋಡ್ತು. ಯಾಕಂದ್ರೆ ಸಾಹಿತ್ಯದ ವಿದ್ಯಾರ್ಥಿಗಳಾದಂತವ್ರಿಗೆ ಅದು ಅನ್ಸುತ್ತೆ ಯಾಕೆ ಬರ್ಲಿಲ್ಲ ಅಂತಂದ್ರೆ ಅಷ್ಟೊಂದು ಲೋಕಾನುಭವ ಇದ್ದಂಗಿರುವಂತ ಕೃತಿಗಳು ಆಗಿತ್ತು ಅಂತ ಒಂದು ಸಾಕಷ್ಟು ಮೌಲ್ಯ. ಯಾಕಂದ್ರೆ ನಾವು ಕುವೆಂಪು ಅವರ ಮಲೆಗಳಲ್ಲಿ ಮಧುಮಗಳು ಮತ್ತೆ ಕಾನೂನು ಹೆಗ್ಗಡ್ತಿ ಅಂತ ಪುಸ್ತಕ ನೋಡ್ಬಿಟ್ಟು ಅನುಪಮ ಪುಸ್ತಕಗಳು ಓದಿದ್ರೆ ಎಷ್ಟೊಂದು ಅನುಭವ ಇದೆ ಇಂತ ಗಟ್ಟಿ ಮೌಲ್ಯಗಳಿದಾವೆ ಅದ್ರಲ್ಲಿ ಇಂತಕ್ಕಂಥ ಗೊತ್ತಾಗುತ್ತೆ. ಇದು ಏನಾಗ್ತದೆ ಸ್ವಲ್ಪ ತೆಳುವಾದಂತ ಬರಹಗಳಾಗ್ಬಿಡ್ತವೆ ಆ ಸಂದರ್ಭಕ್ಕೆ. ಅದೇ ನಾವು ಶಿವರಾಮ್ ಕಾರಂತರ ಒಂದು ಕಾದಂಬರಿ ಓದಿದ್ರೆ ಎಷ್ಟೊಂದು ಲೋಕಜ್ಞಾನ ನಮ್ಗೆ ದಕ್ಕದ ಹೋಗ್ತದೆ. ಅನುಪಮ ಅವ್ರಿಗೆ ಅಷ್ಟೊಂದು ಸಿಕ್ಕದಿಲ್ಲ. ಹಾಗಾಗಿ ಯಾವುದೇ ಪುರುಷ ವಿಮರ್ಶಕರು ಸಾಮಾನ್ಯವಾಗಿ ಮಹಿಳೆಯರ ಕೃತಿಗಳ ಬರೀ ಅನುಪಮ ಒಂದು ಒಟ್ಟೆ ಅಲ್ಲ, ಅವನು ಅತ್ಯಂತ ಹಿರಿಯರಾಗಿ ಶ್ರೀಮತಿ ವಾಣಿ ಅವರು, ಶ್ರೀಮತಿ ತ್ರಿವೇಣಿ ಅವರು ಈಗಾಗಲೇ ಬರೀತಾ ಇದ್ರು. ಯಾಕಂದ್ರೆ ಅವ್ರು ಸಾಕಷ್ಟು ಹಿರಿಯರು. ಅನುಪಮ ಇಂದ ಮುಂಚೆನೆ ಮಹಿಳೆಯರಾಗಿ ಅವರು ಬರೀತಾ ಇದ್ದಂತದ್ದು. ನಿರಂಜನ ಅವರು ಕೂಡ ಅನುಪಮ ಒಂದು ಸಲಹೆ ಕೊಟ್ಟಿದ್ರು. ಅವ್ರು ಪರಿಚಯ ಆದಾಗ ಹೋಗಿ ಅವ್ರನ್ನೆಲ್ಲ ಭೇಟಿ ಮಾಡಿ ಅವ್ರ ಜೊತೆಲಿ ಮಾತುಕತೆ ಆಡಿ ಒಳ್ಳೊಳ್ಳೆ ಕೃತಿಗಳು ಬರೀಬಹುದು ಅಂತ ನನ್ನ ಒಂದು ಸಲಹೆಗಳನ್ನು ಕೊಟ್ಟಿದ ಮೇರೆಗೆ ಅನುಪಮ ವಾಣಿ ಅವ್ರನ್ನ ತ್ರಿವೇಣಿ ಅವ್ರನ್ನೆಲ್ಲ ಭೇಟಿ ಮಾಡ್ಕೊಂಡು ಮಾತಾಡ್ಸ್ಕೊಂಡು ಬರ್ತಾ ಇದ್ರು ಅಂತಕ್ಕಂಥದ್ದು ನಾನು ಹೇಳಿದ್ರು. ಅಂತ ಒಂದು ರೀತಿಯಲ್ಲಿ ಅವ್ರ ಕೃತಿಗಳನ್ನು ಕೂಡ ಹೆಚ್ಚಾಗಿ ತಗೊಳ್ತಾ ಇಲ್ಲ. ಸಿನಿಮಾಗ ನಿಜ, ಯಾಕಂದ್ರೆ ಸಿನಿಮಾ ಒಂದು ರೀತಿಯಾದಂತ ಜನಪ್ರಿಯವಾದಂತ ಒಂದು ಮಾಧ್ಯಮ. ಸ್ವಲ್ಪ ಒಂದು ಸೆಂಟಿಮೆಂಟ್ಸ್ ಇದ್ರೆ ತಕ್ಷಣ ಎಲ್ರು ನೋಡ್ತಾರೆ ಅಂತ ಬಂತಾರೆ. ಆ ರೀತಿಯ ಒಂದು ರೀತಿಯಾಗಿ ಇದರಲ್ಲಿ ತ್ರಿವೇಣಿ ಅವರ ಕೃತಿಗಳು ಒಂದೆರಡು ಸ್ವಲ್ಪ
ಸೈಕಾಲಜಿಕಲ್ ಸಂಬಂಧಪಟ್ಟಂತಲ್ಲಿದೆ ಅಂತ ಅಂದ್ಬಿಟ್ಟು ಒಂದೆರಡು ಸಾಲು ಬರೀತಾ ಇದ್ರು ಅಷ್ಟೇ ಬಿಟ್ರೆ ತುಂಬಾ ಆಡ್ಬೋದಂತ ಮನಸ್ಸಿಗೆ ಅವ್ರಿಗೂ ಕೂಡ ಬರ್ತಾ ಇರ್ಲಿಲ್ಲ. ಅದಕ್ಕೆಲ್ಲ ಅನುಪಮ ಅವ್ರಿಗೆ ತುಂಬಾನೇ ಬೇಜಾರಿತ್ತು ಅಂತಕ್ಕಂಥದ್ದು. ಆಮೇಲೆ ಅನುಪಮ ಅವರು ಬರೀದಷ್ಟೆಲ್ಲ ಕಾಸರಗೋಡು ಸಾಹಿತ್ಯ ಸಂಬಂಧದ ಅಧ್ಯಕ್ಷರಾದ್ರು, ಮತ್ತೆ ಮುಂಬೈ ಸಾಹಿತ್ಯ ಸಂಬಂಧದ ಅಧ್ಯಕ್ಷರಾದ್ರು. ಈ ತರದ ಅನೇಕ ಸಾಹಿತ್ಯ ಗೋಷ್ಠಿಗಳಲ್ಲಿ ಭಾಗವಹಿಸಿ ಅವರು ದೈಹಿಕವಾಗಿ ಸಾಹಿತ್ಯದ ಬಗ್ಗೆ ಇವೆಲ್ಲ ಮತ್ತೆ ಮಹಿಳೆಯರ ಬಗ್ಗೆ ಸಾಕಷ್ಟು ಒಂದು ವಿಚಾರಗಳನ್ನ ಇಟ್ಕೊಂಡಿದ್ದಂತವ್ರು, ಮಹಿಳಾ ಸಬಲೀಕರಣ ಆಗ್ಬೇಕು ಅಂತ ಅಂತ ಒಂದು ಸಂದರ್ಭದಲ್ಲಿ ನಾವು ಕೂಡ ಇಲ್ಲಿ ಮಹಿಳೆಯರಿಗೋಸ್ಕರ, ಯಾಕಂದ್ರೆ ನಾವು ಸ್ವಲ್ಪ ದೊಡ್ಡವರಾದ್ಮೇಲೆ ಮಹಿಳೆಯರಿಗೆ ಯಾಕಂದ್ರೆ ಯಾಕಂದ್ರೆ ಇಲ್ಲಿ ಬಹಳಷ್ಟು ಜನ ಪ್ರಬಂಧ ರಚಿಸ್ಬೇಕಾದ್ರೆ ಆ ಮಾದರಿ ಅಂತಕ್ಕಂಥ ಒಂದು ಅವ್ರ ಕಾದಂಬರಿ ಬಗ್ಗೆನೇ ಬರೆದು. ಯಾಕಂದ್ರೆ ಆ ಮಾದರಿ ಅಂತಕ್ಕಂಥದ್ದು ಮಹಾಭಾರತಕ್ಕಿಂತ ಪೂರ್ವದ ಕಥೆ ಅಂತಕ್ಕಂಥದ್ದು ಗೊತ್ತಿದೆ ಓದಿರೋರ್ಗೆ. ಅಂತ ಕಾಲದಲ್ಲಿನೇ ಒಬ್ಬ ಮಹಿಳೆ ಮಾದರಿ ಅಂತಕ್ಕಂಥ ಒಂದು ಹೆಣ್ಮಗಳಿಗೆ ಎಷ್ಟೆಲ್ಲ ಅನ್ಯಾಯ ಆಗ್ತದೆ, ಒಂದು ಮಾರಾಟದ ಸರಕಂತೆ ಆಗ್ತಾಳೆ, ಕುದುರೆಗೂ ಹೀನವಾಗಿ ಅವಳು ಮಾರಾಟ ಆಗ್ತಾಳೆ, ಹೆಣ್ಮಕ್ಳು ಅಂದ್ರೆ ಬರೀ ಭೋಗದ ವಸ್ತು, ಈ ರೀತಿಯಾಗಿ ಭಾವಿಸುವಂತ ಒಂದು ಕಾದಂಬರಿಯ ಕಾದಂಬರಿ ಮಾಡಿರುವಂತದ್ದು ಅಂತದ್ದು. ಆ ಕಾಲದ ನಿಮ್ಗೆ ರಾಮಾಯಣ ಮಹಾಭಾರತದ ಕಾಲಕ್ಕೆ ಬಂದು ಕೂಡ ನಾವು ಕೂಡ ಹೆಣ್ಮಕ್ಳು ಶೋಷಣೆ ಇದ್ರು, ತಪ್ಪಿರೋದಲ್ಲಾಗಲಿ ದ್ರೌಪದಿ ಆಗಿರ್ಬೋದು, ಸೀತೆಗೆ ಆಗಿರ್ಬೋದು. ಈ ಕಾಲಕ್ಕೆ ಬಂದ್ರೆ ಇವಾಗ ಕೂಡ ಅದು ತಪ್ಪಿಲ್ಲ ಅನ್ನೂ ಕೂಡ. ಅಂತ ಒಂದು ಸ್ಥಿತಿಗತಿಗಳನ್ನ ಇಟ್ಕೊಂಡು ಅವ್ರ ಎಲ್ಲಾ ಕಾದಂಬರಿಗಳು ಕೂಡ ಮಹಿಳೆಯರ ಒಂದು ಸಬಲೀಕರಣಕ್ಕೋಸ್ಕರ ಒಂದು ಸಣ್ಣ ಎಲೆ ಇಟ್ಕೊಂಡು ಅವರು ಕಾದಂಬರಿಗಳನ್ನ ಬರೀತಾ ಹೋಗ್ತೀವಿ. ಜೊತೆಗೆ ಇಲ್ಲಿ ಈಗಾಗಲೇ ಎರಡು ಪ್ರಸ್ತಾಪ ಆಯ್ತು. ಒಂದು ಅವರ ದೊಡ್ಡಬಳ್ಳಾಪುರದ ಲೇಖಕಿಗೆ ಸಂಬಂಧಪಟ್ಟಂತ ಎರಡು ಕೃತಿಗಳನ್ನ ಬರ್ತಿರುವಂತದ್ದು. ಒಂದು ನೂಲನೇತ ಚಿತ್ರ ಅಂತ ಅಂದ್ಬಿಟ್ಟು ಅವರ ಪ್ರಾರಂಭದ ಒಂದು ಕೃತಿ. ಬಹುಶಃ ಅವ್ರ ಮಧ್ಯೆ ಅಷ್ಟು ಕಾಲಕ್ಕೆ ಇವಾಗ ನಾವು ಇನ್ನೂ ಇಲ್ಲಿ ಪವರ್ ಬಂದಿಲ್ಲ ಅಂತ ಕಾಣುತ್ತೆ. ಬರೀ ಕೈಮಗ್ಗದಿತ್ತು ಅಂತ ಹೇಳ್ತಿರ್ಬೋದು. ಅವಾಗ ಕೈಮಗ್ಗದ ಒಂದು ಬದುಕು ಭಾವನೆ, ಅವರು ತುಂಬಾ ಕಷ್ಟದ ಜೀವನ, ಒಂದೊಂದು ಸೀರೆ ಬೇಕಾದ್ರೆ ಎಷ್ಟೊಂದು ದಿವಸ ಬೇಕು, ಎಷ್ಟೊಂದ ಕಷ್ಟ, ಈ ತರದ ಒಂದು ವಸ್ತು ಅದ್ರಲ್ಲಿ ಇದ್ರೆ ಈ ಎಳೆ ಅಂತಕ್ಕಂಥ ಕಾದಂಬರಿನ ಬರೆಯೋದಕ್ಕೆ ಅವ್ರಿಗೆ ಸಾಕಷ್ಟು ಅನುಭವ ಆಯ್ತು. ಇಲ್ಲಿ ಪವರ್ಲುಮಗಳು ಬನ್ನಿಕಷ್ಟಕ್ಕೆ ಇದರಲ್ಲಿ ಕೂಡ ಒಂದು ನಾನಾ ತರದ ಹೊಸ ಹೊಸ ಆಯಾಮಗಳು ಸೇರ್ಕೊಳ್ತಾರೆ. ಕಾರ್ಮಿಕರ ಇರ್ಬೋದು, ಮತ್ತೆ ಆ ಕುಟುಂಬದ ಒಂದು ಯಜಮಾನರ ಒಂದು ಮನೆತನದ ಒಂದು ಇರ್ಬೋದು, ಮತ್ತೆ ಇಲ್ಲಿನ ಒಂದು ಸಮಾಜಶಾಸ್ತ್ರೀಯ ರೀತಿಯಲ್ಲಿ ಈ ಅದರಲ್ಲೂ ಯಾವಾಗ ಕುಟುಂಬ ಜಾಸ್ತಿ ಇಲ್ಲಿ ನೇಕಾರಿಕೆಯಲ್ಲಿ ಇರೋದ್ರಿಂದ ಅವರು ಮದುವೆ ಮುಂಚಿನಿಂದ ಅದರಿಂದ ಮಾಡುವಂತ ಸಮಾರಂಭದ ಎಲ್ಲ ಕಾರ್ಯಕ್ರಮಗಳ ಜೀವನದಿಂದ ಕೂಡ ಬಂದು ಆ ಒಂದು ಪ್ರದೀರ್ಘವಾದಂತ ಕಾದಂಬರಿಯನ್ನ ಮಾಡಿದ್ದಾರೆ ಹೇಳಿರ್ತಕ್ಕಂಥದ್ದು. ಇನ್ನ ಅವರು NRK ಕಾಲೇಜಿನಲ್ಲಿ ಅವಾಗ ಚೀನಾ ಮಂಗ್ಲ ಅಂತಕ್ಕಂಥ ಪ್ರಿನ್ಸಿಪಲ್ ಆಯ್ತು. ಅವರಿಗೆ ಸಾಕಷ್ಟು ಮಹಿಳೆಯರ ಬಗ್ಗೆ ಸಾಕಷ್ಟು, ಯಾಕಂದ್ರೆ ಅದು ಹೆಣ್ಮಕ್ಳ ಕಾಲೇಜು ಮೊದಲೇನೆ ಆ ಮಹಿಳೆಯರ ಹೆಣ್ಮಕ್ಳ ಒಂದು ಸಬಲೀಕರಣಕ್ಕೋಸ್ಕರ ಸಾಕಷ್ಟು ಕಾರ್ಯಕ್ರಮಗಳನ್ನ ಕಾಲೇಜಲ್ಲಿ ರೂಪಿಸ್ತಾ ಇದ್ರು. ಹಂಗೆ ಅವರು NSS ಕ್ಯಾಂಪ್ ಅಂತ ಕಾಲೇಜುಗಳಲ್ಲಿ ಮಾಡುವಾಗ ಆ NSS ಕ್ಯಾಂಪ್ ಅಲ್ಲಿ ಅನುಪಮ ಕೂಡ ಹೋಗಿ ನೋಡ್ಕೊಂಡು, ಯಾಕಂದ್ರೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಸ್ಲಮ್ ಏರಿಯಾದಲ್ಲಿ ಅವರಂತ ಕ್ಯಾಂಪ್ಗಳು ಮಾಡುವಾಗ ಅಲ್ಲಿ ಹೋಗಿ ಅನುಪಮ ಕೆಲವು ಕಾಲ ಇದ್ದು ನೋಡ್ಕೊಂಡು ಬಂದಾಗ ಆ ಕೊಳತೆ ಹೋಗಿಯ ದಾನಿಗಳು ಅಂತಕ್ಕಂಥ ಒಂದು ರಚನೆಯನ್ನ ಮಾಡಿದ್ರು. ಆ ರೀತಿಯಾಗಿ ಎಲ್ಲೆಲ್ಲ ಎಲ್ಲ ಒಂದು ಸಣ್ಣದ ಅನುಭವ ಕೂಡ ತನ್ನ ಒಂದು ನದಿಯ ಕಾದಂಬರಿಯ ಮಾಡುವಂತ ಒಂದು ಸೂಕ್ಷ್ಮ ಮನಸ್ಸು ಅನುಪಮ ಅಂದ್ರೆ ತಪ್ಪಾಗ್ಲಾರ್ದು. ಅಷ್ಟು ಒಂದು, ಯಾಕಂದ್ರೆ ಅವರ ರೀತಿ ತಿಳ್ಕೊಂಡೆಲ್ಲ ತುಂಬಾ ಜಾಸ್ತಿ ವಯಸ್ಸಿನ ಆಗಿರಲಿಲ್ಲ. ಅಷ್ಟು ಸಣ್ಣ ವಯಸ್ಸಿಗೆ ಅಷ್ಟೊಂದು ಕೃತಿಗಳ ರಚನೆ ಮಾಡೋ ಅಷ್ಟು ನಿರಂತರವಾಗಿ ಬದಲಾವಣೆಯಿಂದ ಮಾಡಿ ವಿಚಿತ್ರೆಯನ್ನು ಮಾಡಿದ್ರಲ್ಲ, ಅದು ತುಂಬಾನೇ ಗ್ರೇಟ್ ಅಂತ ಅನ್ಸೋದು. ಮತ್ತೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಿಜಯಪುರದಲ್ಲಿ ಮಾಡುವಂತ ಸಾಹಿತ್ಯ ಸನ್ಮಾನದಲ್ಲಿ ನಾವು ಏನೋ ಸಣ್ಣ ಸೇವೆ ಮಾಡಿದ್ದೀವಿ ಹೆಣ್ಮಕ್ಳಿಗೆ ಅಂದ್ಬಿಟ್ಟು ಅನುಪಮ ಹೆಸರಿನಲ್ಲಿ ಮಹಿಳಾ ಸಬಲೀಕರಣ ಇನ್ನೂ ಕೂಡ ಒಂದು ಪ್ರಶಸ್ತಿಯನ್ನ ಕೊಟ್ಟಿದ್ರು. ಅದಕ್ಕೋಸ್ಕರ ಅನುಪಮಗೆ ನಾನು ಹಂಚಬೇಕಾಗ್ತದೆ ಅವ್ರ ಹೆಸರಿನಲ್ಲಿ ಅಂತ. ಮತ್ತೆ ಈಗ ಲೇಖಕಿಯರ ಸಂಘದಲ್ಲಿ ಕೂಡ ಅನುಪಮ ಅವ್ರ ಹೆಸರಿನಲ್ಲಿ ಒಂದು ಸಾಹಿತ್ಯ ಪ್ರಶಸ್ತಿ ಕೂಡ ಒಂದು ಗೊತ್ತಿರೋಂಥದ್ದು ಮಾಡೋ ತುಂಬಾ ಸಾಹಿತ್ಯದಂತವ್ರಿಗೆ ಅದಕ್ಕೆ ಮತ್ತೆ ಒಂದು ಇಷ್ಟೆಲ್ಲ ಕೊಡ್ತಾ ಇದ್ದಾರೆ. ಮತ್ತೆ ಇಷ್ಟೆಲ್ಲ ಹೇಳಿ ಮಾತಾಡಿ ನಮಸ್ಕಾರ. ಅನುಪಮ ಅವರ ಪ್ರಸ್ತುತತೆ ಹಾಗೂ ಇಂದಿಗೆ ಅವರ ಅನುಪಮ ಅವರ ಯೋಚನೆಗಳು ಯಾಕೆ ಬೇಕು ಅನ್ನೋದನ್ನ ಅದ್ಭುತವಾಗಿ ಹೇಳಿಕೊಟ್ಟಂತ ಶ್ರೀಮತಿ ಪ್ರಭಾವಕ್ಕೆ ಈ ಮೂಲಕ ಸಣ್ಣ ಕಿರುಕಾರಣಿಕೆಯನ್ನು ಸಣ್ಣ ಗೌರವವನ್ನು ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ.
ಗೌರವವನ್ನು ಸ್ವೀಕರಿಸಿದ್ದಕ್ಕಾಗಿ ಪ್ರಭಾವಕ್ಕೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇನ್ನು ಮುಂದೆ ಮಕ್ಕಳಿಗೆ ತುಂಬಾ ಕುತೂಹಲಕರವಾಗಿರುವಂತಹ ಘಟ್ಟ ಅನುಪಮ ಕುರಿತು ರಸ ಪ್ರಶ್ನೆ. ರೆಡಿನಾ? ಆರ್ ಯು ರೆಡಿ? ಕನ್ನಡದಲ್ಲಿ ಹೇಳಿದ್ರೆ ಕೇಳಲ್ಲ, ಇಂಗ್ಲಿಷ್ ಅಲ್ಲಿ ಮಾತ್ರ ಹೇಳ್ತೀನಿ. ದೊಡ್ಡಬಳ್ಳಾಪುರ ಸಾಧಕರ ಬಗ್ಗೆ ನಮ್ಗೆ ಇಷ್ಟೊಂದು ಪ್ರೀತಿ ಇದೆ. ಮಣಿಮಾಲೆ ಎನ್ನುವುದು ಶ್ರೀ ಸಂಪದಯ್ಯ ಇದ್ದಾಗ ಅವ್ರು ಮಾಡ್ಲೇಬೇಕು ಅಂತ ಹೇಳಿ ಅವರ ಸಂಪಾದಕತ್ವದಲ್ಲಿ ಅನಿಕೇತನ ಅನ್ನುವ ಪ್ರಕಾಶನ ಸಂಸ್ಥೆ ಇವತ್ತು ಹೊರತಂದಿದೆ. ದಯವಿಟ್ಟು ಎಲ್ಲರೂ ಇದನ್ನ ತೆಗೆದುಕೊಂಡು ಓದಿ. ಮಣಿ ಮಾಲೆಗಳು ದೊಡ್ಡಬಳ್ಳಾಪುರದಲ್ಲಿ ಇರುವಂತಹ ಎಲ್ಲ ಸಾಧಕರ ಒಂದು ವ್ಯಕ್ತಿತ್ವ ಪರಿಚಯವನ್ನ ಇದರಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಮುಂದೆ ಸ್ಫೂರ್ತಿಯಾಗುವಂತಹ ಸಾಕಷ್ಟು ಸಾಧಕರ ಕೆಲಸ ಕಥೆಗಳು ಇದರಲ್ಲಿದೆ. ಅದನ್ನ ತೆಗೆದುಕೊಂಡು ಓದೋದು ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಬೆರೆತು ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದೆ ರಸಪ್ರಶ್ನೆಗೆ ಯಾಕಂದ್ರೆ ದೊಡ್ಡಬಳ್ಳಾಪುರದವ್ರಿಗೆ ದೊಡ್ಡಬಳ್ಳಾಪುರ ಸಾಧಕರು, ಯಾಕಂದ್ರೆ ಇವತ್ತು ದೊಡ್ಡಬಳ್ಳಾಪುರ ಏನಾಗಿದೆ, ಅಷ್ಟು ಮಟ್ಟಿಗೆ ದೊಡ್ಡಬಳ್ಳಾಪುರ ಬೆಳಿಬೇಕಂತಂದ್ರೆ ಇದೆಲ್ಲ ಎಷ್ಟೆಲ್ಲ ಜನರ ಒಂದು ಪರಿಶ್ರಮ ಇದೆ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಂತಂದ್ರೆ ಈ ಒಂದು ಪುಸ್ತಕವನ್ನು ಓದ್ಬೇಕು. ಅನೇಕ ಜನ ಸಾಧಕರ ಒಂದು ವಿಚಾರಗಳಿದ್ದಾವೆ. ಅದ್ರಲ್ಲಿ ಅನುಪಮ ಅವರ ಒಂದು ಲೇಖನ ಕೂಡ ಇದೆ, ಅದನ್ನು ನಾನೇ ಕೂಡ ಬರ್ತಿರುವಂತದ್ದು. ಯಾಕಂದ್ರೆ ಕೊಂಗಡಿಯಪ್ಪ ಅವರ ಹೆಸರಿನಲ್ಲಿ ಈ ಒಂದು ಕಾಲೇಜನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಗೊತ್ತಿದೆ ಕೊಂಗಡಿಯಪ್ಪ ಕಾಲೇಜ್ ಅಂದ್ರೆ ದೊಡ್ಡಬಳ್ಳಾಪುರ ಅಂತ ಅಂದ್ಬಿಟ್ಟು. ಅಷ್ಟು ಮಟ್ಟಿಗೆ ಕಾಲೇಜಿನ ಮೂಲಕ ಕೊಂಗಡಿಯಪ್ಪ ಅವರ ಹೆಸರನ್ನ ಪ್ರಚಾರಗೊಳಿಸಿರುವಂತ ಈ ಕಾಲೇಜು ಕೂಡ ನಾವು ಕೃತಜ್ಞತೆಯನ್ನು ಹೇಳ್ಬೇಕಾಗ್ತದೆ. ಮತ್ತೆ ಅದರ ಫೌಂಡರ್ಸ್ ಅಂತ ಏನಿದೆಲ್ಲ ಹಾಕಿದ್ದಾರೆ, ಅವರೆಲ್ಲ ಕೂಡ ಇವತ್ತು ಸುಮ್ಮನೆ ನಾವು ನೆನೆಬೇಕಾದಂತವು. ಮತ್ತೆ ಕೊಂಗಡಿಯಪ್ಪ ಅವರು ಕೂಡ ನಾವು ದೊಡ್ಡಬಳ್ಳಾಪುರ ಜನ ಒಂದು ಪ್ರಾತಸ್ಮರಣೀಯರು ಅನ್ನೋದ್ರಲ್ಲಿ ಅವ್ರನ್ನ ನೆನೆಸ್ಕೊಳ್ಬೇಕಾಗಿರುವಂತ ವ್ಯಕ್ತಿತ್ವ, ಅವರ ಒಂದು ಕುಟುಂಬದ ಕೂಸು ನಮ್ಮ ಅನುಪಮ ನಿರಂಜನ ಅಂತಕ್ಕಂಥ ಕೂಡ ನಾವು ನೆನೆಸ್ಕೊಳ್ಬೇಕಾಗಿದೆ. ಥ್ಯಾಂಕ್ಸ್.